ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚುನಾವಣೆ ಕಾವು ಈಗಾಗಲೇ ಏರ್ತಾ ಇದೆ. ಚುನಾವಣೆ ಇನ್ನೂ 2 ವರ್ಷಗಳಿಗೂ ಹೆಚ್ಚು ದಿನಗಳಿದ್ದರೂ ಕೂಡ ಈಗಾಗಲೇ ಹೆಚ್ಚಿನ ಒಂದು ಕಾವನ್ನು ಪಡ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ಕ್ಷೇತ್ರದ ಮತದಾರರಾದ ರಘು ಅವರು ಇವತ್ತು ಅಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ, ಯಾವ ರೀತಿಯ ಚುನಾವಣೆ ಕಾವು ರಂಗನ್ನು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ರಘು ಅವ್ರಿಗೆ ನಾವು ಈಗ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಘು ಅವರೇ, ಸ್ವಾಗತ. ನಮಸ್ತೆ ಸರ್. ನಮಸ್ತೆ ರಘು ಅವರೇ, ಪಿರಿಯಾಪಟ್ಟಣ ಕ್ಷೇತ್ರದ ಮತದಾರರಾಗಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ನಿಮ್ಗೆ ಏನು ಅನಿಸುತ್ತೆ ಇವತ್ತಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ? ಎರಡೂ ಪಕ್ಷಗಳು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಇನ್ನಿತರ ಪಕ್ಷಗಳ ಒಂದು ಕಾರ್ಯಚಟುವಟಿಕೆಗಳನ್ನ ಈಗ ನಡೀತಾ ಇರೋ ಘಟನೆಗಳನ್ನ ನೋಡಿದಾಗ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಇವತ್ತು ಗ್ರೌಂಡ್ ರಿಪೋರ್ಟ್? ಇವತ್ತು ತುಂಬ ಗ್ಯಾರಂಟಿಗಳು, ಫ್ರೀ ಬಸ್ ಆಗಿರ್ಬೋದು, 2,000 ರೂಪಾಯಿ ಆಗಿರ್ಬೋದು, ಮತ್ತು ಅನ್ನಭಾಗ್ಯ ಆಗಿರ್ಬೋದು, ಮತ್ತು ಕರೆಂಟು ಫ್ರೀ, ಅದೆಲ್ಲ ತುಂಬ ಜನಕ್ಕೆ ಅನುಕೂಲ ಆಗ್ತಾಯಿದೆ. ಅದರಲ್ಲೂ ಈ ಹಳ್ಳಿ ಭಾಗದಲ್ಲಂತೂ ತುಂಬ ಜನ ನೆನೀತಾ ಇದ್ದಾರೆ. ಈ ಸರ್ಕಾರ ತುಂಬ ಚೆನ್ನಾಗಿ ಕೆಲಸನೂ ಕೂಡ, ಅಭಿವೃದ್ಧಿನೂ ಕೂಡ. ಸಿದ್ದರಾಮಯ್ಯನವ್ರು ಕೊಟ್ಟಿರೋಂಥ ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ತಲುಪ್ತಾ ಇದೆ. ಖಂಡಿತವಾಗ್ಲೂ ತಲುಪ್ತಾ ಇರೋದ್ರ ದೊಸೆಯಿಂದ ಈಗ ಜನಗಳು ಏನಂತ ಇದ್ದಾರೆ ಅಂತ ಅಂದರೆ, ವಯಸ್ಸಾದರೂ ಒಬ್ಬೊಬ್ಬರು ಈಗ ಕೆಲ್ಸಕ್ಕೆ ಹೋಗದೇ ಇರೋಂಥವ್ರು ಇವಾಗ ಅವರ ಜೀವನದಲ್ಲಿ ಅವರು ನೆನೀತಕ್ಕಂಥ, ಶಾಶ್ವತವಾಗಿ ನೆನೀತಕ್ಕಂಥ ಒಂದು ಯೋಜನೆಯನ್ನು ಈ ಸರ್ಕಾರ ಜಾರಿಗೆ ತಂದಿದೆ. ಹಾಗೆ ನಿಮ್ಮ ಸ್ಥಳೀಯ ಶಾಸಕರು, ಈಗ ಸಚಿವರು ಕೂಡ ಆಗಿರ್ತಕ್ಕಂಥ ವೆಂಕಟೇಶ್ ಅವರ ಕೆಲಸ ಕಾರ್ಯಗಳು ನಿಮಗೆ ಒಬ್ಬ ಮತದಾರರಾಗಿ ನಿಮಗೆ ತೃಪ್ತಿ ತಂದಿದೆಯಾ? ತೃಪ್ತಿ ತಂದಿದೆ. ಈ ಬಾರಿ ಅಂತ ಅಂದರೆ ನಿತಿನ್ ಅಣ್ಣನು ಕೂಡ ಕ್ಷೇತ್ರದ ಜನತೆಯನ್ನು ಭೇಟಿ ಮಾಡೋದಾಗಿದ್ರೆ, ನಿತಿನ್ ಅಂದ್ರೆ ಸಚಿವರಾದ ವೆಂಕಟೇಶ್ ಅವರ ಪುತ್ರ. ಹೌದು, ಅವರು ಕೂಡ ಇವಾಗ ದಿನನಿತ್ಯ ಜನಗಳು ಭೇಟಿಗೆ ಸಿಗ್ತಾ ಇದ್ದಾರೆ. ಮತ್ತೆ ವೆಂಕಟೇಶ್ ಅಣ್ಣ ಅವರು ಈ ಮಿನಿಸ್ಟರ್ ಆಗಿರೋದ್ರ ದೋಸಿಂದ ಈ ಪಶುಸಂಗೋಪನೆ, ಹಾಲೊಂದಾಗಿರ್ಬೋದು, ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಅವರು ತಂದೆಯವರು ಸಿಗದೆ ಹೋದ್ರು ಕೂಡ ಮಗ ಅವರು ದಿನನಿತ್ಯ ಸಿಗ್ತಾರೆ ಅಂತ. ನಿತಿನ್ ಅವರು ಕೂಡ ರಾಜಕಾರಣಕ್ಕೆ ಇವಾಗ ಪಾದಾರ್ಪಣೆ ಮಾಡಿದ್ರು ಕೂಡ ಎಲ್ಲರೂ ಜನರ ಜೊತೆ ಅವ್ರ ತಂದೆಯವರ ಅನುಪಸ್ಥಿತಿಯಲ್ಲಿ ಎಲ್ಲ ಕ್ಷೇತ್ರದ ಜನರಿಗೆ ಭೇಟಿಗೆ ಲಭ್ಯವಾಗಿ ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಭಾಗಿಯಾಗ್ತಾ ಇದ್ದಾರೆ. ಒಂದು ಸಾವು ನೋವು ಆಗಿರ್ಬೋದು, ಮತ್ತೆ ಒಂದು ಕಷ್ಟ ಸುಖಕ್ಕಾಗಿರ್ಬೋದು, ನಮಗೆ ನೇರ ಸಿಗ್ತಾರೆ ಅವರು. ಪ್ರತಿನಿತ್ಯ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಪಿರಿಯಾಪಟ್ಟಣದಲ್ಲಿ ಆಗಿರ್ಬೋದು, ಸೊ ಕೆಲವೊಂದು ಭಾಗದಲ್ಲಿ ಎಲ್ಲಿ ಕಾರ್ಯಕ್ರಮ ಇರುತ್ತೆ, ತಂದೆ ಬರೋದಕ್ಕಾಗದೇ ಇರೋಂಥ ಕಾರ್ಯಕ್ರಮಕ್ಕೆ ಮಗ ಬಂದು ಶಾಂತವನವನ್ನು ಹೇಳ್ತಾ ಇದ್ದಾರೆ. ಹೌದಾ? ಮತ್ತು ಮಾಜಿ ಶಾಸಕರಾದ ಮಹಾದೇವ್ ಅವರು ಹಿಂದೆ ಕೆಲಸ ಮಾಡಿದ್ರು, ಈಗಲೂ ಶಾಸಕರು ಏನೂ ಮಾಡಿಲ್ಲ, ನಾವು ತಂದು ಕೊಟ್ಟಿರೋಂಥ ಅನುದಾನದಲ್ಲಿ ಇವರು ಗುದ್ಲಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಕೆಲವು ಬಾರಿ ಆಡಿರೋದನ್ನ ತಾವು ನೋಡಿರ್ತೀರಾ ಅಂತ ನೋಡಿದ್ದೀರಾ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅವ್ರ ಅಪ್ಪ ಮಕ್ಕಳಿಗೆ ಕಿತ್ತಾಟ ಬಂದ್ಬಿಟ್ಟಾಯ್ತಲ್ಲ, ಅವ್ರ ಅಪ್ಪ ಮಕ್ಕಳೇ ಸರಿ ಇಲ್ವಲ್ಲ? ಸರಿ ಇಲ್ಲ ಅಂದರೆ ಯಾವ ಥರ ಅವರು? ಇದು ರಾಜಕೀಯದ ಒಂದು ತಂತ್ರಗಾರಿಕೆನೂ ಇರ್ಬೋದಪ್ಪ. ರಾಜಕೀಯ ತಂತ್ರಗಾರಿಕೆ ಇದ್ದಿದ್ರೆ ರಾಜಕೀಯ ತಂತ್ರಗಾರಿಕೆಯಲ್ಲಿ ಅಪ್ಪ ಮಕ್ಕಳು ಬೇರೆ ಆಗೋಂಥದ್ದು ಇರಲಿಲ್ಲ. ಅಪ್ಪ ನನಗೆ ಬೇಕು ಅಂತ, ಮಗ ನನಗೆ ಬೇಕು ಅಂತ. ಈ ಅಪ್ಪ ಮಕ್ಕಳ ಕಿತ್ತಾಟದಲ್ಲಿ ಜನನ ಹೋಗಿ ಸ್ಪಂದಿಸೋದೇ ಬಿಟ್ಬಿಟ್ಟಿದ್ದಾರೆ ಇವಾಗ. ಅಂದರೆ ಅವರು ಮಾಜಿ ಶಾಸಕರಾದ ಮಹಾದೇವ್ ಅವರು ಜನರ ಸಂಪರ್ಕ ಇಲ್ಲ, ಯಾವುದೇ ರೀತಿಯ ಜನರಿಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ. ಸ್ಪಂದನೆ ಕೊಡ್ತಾವ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪ ಹೋಯ್ತವನೇನೋ ಅಂತ ಇವರು ಹೋಯ್ತು, ಮಗ ಹೋಯ್ತವನೇನೋ ಅಂತ ಇವರಲ್ಲೇ ಮನಸ್ತಾಪ ಬಂದಿರೋದ್ರಿಂದ ನಾನು ಹೋಗ್ಬೇಕಾ ಅನ್ನೋದು ಅವ್ರಿಗೆ ಮನಸ್ಸಿಗೆ ಕೂತ್ಬಿಟ್ಟೈತೆ. ಅಂದರೆ ಈಗ ನೀವು ಮತದಾರರಾಗಿ, ನೀವು ಒಬ್ಬ ಅಲ್ಲಿಯ ಸ್ಥಳೀಯ ಮತದಾರರಾಗಿ ಮುಂದೆ ನೀವು ಯಾವ ರೀತಿಯ ಒಬ್ಬ ಜನಪ್ರತಿಯನ್ನು ಬಯಸ್ತಾ ಇದ್ದೀರಾ? ಜನಪ್ರತಿನಿಧಿ ಅಂದರೆ ಈಗ ಕೈಗೆ ಬಾಯಿಗೆ ಸಿಗ್ತಾ ಇರ್ತಕ್ಕಂಥ ನಿತಿನ್ ಅಣ್ಣ ಇದ್ದಾರೆ. ಈಗ ವೆಂಕಟೇಶ್ ಅಣ್ಣ, ಈಗ ಸರ್ಕಾರದಿಂದ ವೆಂಕಟೇಶ್ ಸಾಹೇಬರು ತುಂಬಾ ಅನುದಾನಗಳನ್ನ ತಂದಿದ್ದಾರೆ. ನಮ್ಮ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕಾಗಿರ್ಬೋದು, ರಾಜ್ಯದ ಎಲ್ಲ ಕಡೆ ಈಗ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಅವರು ಈಗ ತುಂಬಾ ನಮಗೆ ಹೆಲ್ಪ್ ಆಗಿದೆ. ಯಾಕೆಂತಂದ್ರೆ ಈಗ ನಾವು ಅಕ್ಕಪಕ್ಕ ಮನೇಲಿ ಈಗ ಅಜ್ಜಿಯವರು 2,000 ರೂಪಾಯಿ ಬತ್ತು ಅಂತ ಅಂದ್ರೆ ಸಾಕು, ಅವ್ರ ಸಾಮಾನು ಏನು ಬೇಕು ಅವ್ರು ಎಲ್ಲಾನು ತಂದು ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನೆಕ್ಸ್ಟ್ ನಮಗೆ ನಿತಿನ್ ಅಣ್ಣ ಕೈಗೆ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳು ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವ್ರಿಗೆ ಗೆಲುವು ತಂದುಕೊಡಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತದನ್ನ ತಾವು ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಇದು ಯಾಕೆ ಅಂತಂದ್ರೆ ಅವರು ಈಗ ಜನಕ್ಕೂ ಕೂಡ ಸಿಗ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಗ್ಯಾರಂಟಿಗಳು ಇದೆಲ್ಲ ನೋಡ್ತಾ ಇದ್ರೆ ಮುಂದೆನೂ ಕೂಡ ಕಾಂಗ್ರೆಸ್ ಬರಬೇಕು, ಸಿದ್ದರಾಮಯ್ಯ ಸಾಹೇಬ್ರೆ ಮುಂದಿನ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋದು ಎಲ್ಲರ ಒಂದು
ಕೂಗು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. JDS ಪಕ್ಷದ ಒಡಕು ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗ್ಲಿದೆ ಅಂತ ತಾವು ತಮ್ಮ ಅಭಿಪ್ರಾಯನ ಹೇಳ್ತಾ ಹೌದು ಇದ್ದೀರಾ. ಹೌದು ಹೌದು ಅಪ್ಪ ಮಕ್ಕಳ ಕಿತ್ತಾಟ ನಮ್ಗೆ ಪ್ರತಿಫಲವಾಗಿ ನಮ್ಗೆ ಅದು ಬೆನಿಫಿಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸು BJP JDS ನಡುವೆ ನೇರ ಹಣಾಹಣಿ ಇದೆ ಅಂತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ನಿಮ್ಮ ಪಿರಿಯಾಪಟ್ಟಣದಲ್ಲಿ ಯಾವ ಥರ ಇದೆ ವಾತಾವರಣ? ಪಿರಿಯಾಪಟ್ಟಣದಲ್ಲಿ ಎಲ್ಲ ಕಾಂಗ್ರೆಸ್ಸೇ ಜಾಸ್ತಿ, ಈಗ ಕಾಂಗ್ರೆಸ್ಸೇ ಇರತಕ್ಕಂಥದ್ದು. ಈಗ ಅಪ್ಪ ಮಕ್ಕಳು ಅವ್ರದ್ದು ಕಿತ್ತಾಟದಲ್ಲಿ ನಮಗ್ ಲಾಭ ಅಂತ. ಅಪ್ಪ ಮಕ್ಕಳು ಅಂದ್ರೆ ಎರಡು ಪಕ್ಷದಲ್ಲೂ ಅಪ್ಪ ಮಕ್ಕಳಿದ್ದಾರೆ. ಇಲ್ಲಿ ವೆಂಕಟೇಶ್ ಅವರು ಮತ್ತೆ ಅವರ ಮಗ ನಿತಿನ್ ಅವರು ಇದ್ದಾರೆ, ಅಲ್ಲಿ ಮಾದೇವು ಮತ್ತೆ ಅವರ ಮಗ ಪ್ರಸನ್ನ ಅವರು ಇದ್ದಾರೆ. ಯಾವ ಅಪ್ಪ ಮಕ್ಕಳು ಅನ್ನೋದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. JDS ಮಾದೇವಣ್ಣ ಮತ್ತೆ ಪ್ರಸನ್ನ ಅವರ ನಡುವಿನ ಒಂದು ಕಿತ್ತಾಟದಲ್ಲಿ ನಮ್ಮ ವೆಂಕಟೇಶ್ ಸಾಹೇಬ್ರಿಗಾಗಿರ್ಬೋದು, ನಿತಿನ್ ಅಣ್ಣ ಆಗಿರ್ಬೋದು, ಅವ್ರಿಗೆ ತುಂಬಾ ಒಂದು ವರ್ಚಸ್ಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮುಂದಿನ ಬಾರಿ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ವೆಂಕಟೇಶ್ ಅವರು ಅವರ ಮಗಾದ ನಿತಿನ್ ಅವರಿಗೆ ಸೀಟ್ ಬಿಟ್ಕೊಡ್ತಾರೆ ಅಂತಕ್ಕಂಥ ವಾತಾವರಣ ಪಿರಿಯಾಪಟ್ಟಣದಲ್ಲಿ ಕ್ರಿಯೇಟ್ ಆಗಿದೆಯಾ? ಕ್ರಿಯೇಟ್ ಆಗಿರೋದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೇ ಅದನ್ನ ಹುರಿದುಂಬಿಸಿದ್ದಾರೆ. ನೆಕ್ಸ್ಟ್ ನಿತಿನ್ ಅಣ್ಣ ಬರಬೇಕು, ನಿತಿನ್ ಅವ್ರನ್ನ ಪಿರಿಯಾಪಟ್ಟಣ ಬಯಸ್ತಾ ಇದೀವಿ, ನಾವು ಬಯಸ್ತಾ ಇದೀವಿ. ಅವ್ರು ಬರಬೇಕು ಅನ್ನೋದು ನಮ್ಮ ಆಸೆ. ಅವರು ನೆಕ್ಸ್ಟ್ ಅವರು ಶಾಸಕರಾಗಿ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಆಸೆ ಆಗಿರ್ತದೆ. ನಿತಿನ್ ಅವರಿಂದ ತಾವು ಏನ್ ನಿರೀಕ್ಷೆ ಇಟ್ಟಿದ್ದೀರಾ ಕ್ಷೇತ್ರದಲ್ಲಿ? ನಿತಿನ್ ಅವರಿಂದ ಏನ್ ನಿರೀಕ್ಷೆ ಇಟ್ಟಿದ್ದೀವಿ ಅಂದ್ರೆ ಜನರಿಗೆ ಸಿಗ್ತಾರೆ. ಯುವಕರಾಗಿ ಅವರಿಂದ ನೀವು ಏನ್ ನಿರೀಕ್ಷೆ ಮಡಗಿದ್ದೀರಾ? 11 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಎತ್ತುತ್ತಾರೆ. ಅಣ್ಣ ಹಿಂಗಾಗೈತೆ ಬನ್ನಿ ಅಂದ್ರೆ ಒಂದು ಐಕ್ಳು ಮಕ್ಳು ಫೋನ್ ಮಾಡಿದ್ರು ಎತ್ತುತ್ತಾರೆ. ಹಾಗಾಗಿ ಅವರು ನಮ್ಗೆ ಜನಕ್ಕೆ ಬೇಗ ಸಿಗ್ತಾ ಇದ್ದಾರೆ. ಅಂದ್ರೆ ಅವರು ದಿನನಿತ್ಯ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ನಿರಂತರ ಸಂಪರ್ಕವೇ ನಿತಿನ್ ಅವ್ರಿಗೆ ವರದಾನ ಆಗ್ಲಿದೆ ಅಂತ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಾ? ಹೌದು, ಇದು ಖಂಡಿತ. ಮತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದನೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಅವರು ಕೂಡ ಕಳೆದ 2 ಬಾರಿಯಿಂದ ಟಿಕೆಟ್ ಅನ್ನ ಬಯಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಂತಂದ್ರೆ, ಅದ್ರ ಬಗ್ಗೆ ಈಗ ನಾವು ಅವರು ಈಗ ಪಕ್ಷದಲ್ಲಿ ಈಗ ವರಿಷ್ಠರು ಈಗ ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಈಗ ವೆಂಕಟೇಶ್ ಸಾಹೇಬ್ರು ಇದ್ದಾರೆ, ವೆಂಕಟೇಶ್ ಮಗ ಅವ್ರು ತಿರುಗ್ತಾ ಇದ್ದಾರೆ. ಹಾಗಾಗಿ ನಿತಿನ್ ಅಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಟ್ ಟಿಕೆಟ್ ಯಾರಿಗೆ ಅನೌನ್ಸ್ಮೆಂಟ್ ಮಾಡುತ್ತೆ ನೆಕ್ಸ್ಟ್ ಅನ್ನೋದು ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು. ಅಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ತೀರ್ಮಾನ ಆಗುತ್ತೋ ಅದಕ್ಕೆಲ್ಲ ಬದ್ಧವಾಗಿರ್ತೀರಾ? ನೀವು ಬದ್ಧವಾಗಿರ್ತೀವಿ, ಯಾಕೆಂದ್ರೆ ಗ್ಯಾರಂಟಿಗಳ ಮಟ್ಟಕ್ಕೆ ತಗೊಂಡೋಗಿ ನಮ್ಮ ಕ್ಷೇತ್ರನ ಮುಂಚೂಣಿಯಲ್ಲಿ ಇರಿಸಿದೆ. ಮತ್ತೆ ಒಟ್ಟಾರೆಯಾಗಿ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ಗೆ ಅಂದ್ರೆ 2028ರ ಚುನಾವಣೆಯಲ್ಲಿ ಬಹಳ ಪೂರಕವಾಗಿದೆ ಅಂತಕ್ಕಂಥ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷ ಒಲವಿದೆ, ಕಾಂಗ್ರೆಸ್ ಪಕ್ಷ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡೇ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಮತ್ತೆ ಮಾದೇವ್ ಅವರು ಮತ್ತೆ ಬಹಳ ನೀವು ನೋಡಿರ್ಬೋದು, ಕಳೆದ ವಾರ ಅಲ್ಲಿ ನಡೆದಂಥ JDS ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಂಥ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಭಾಳ ನೋವನ್ನು ತೋಡ್ಕೋತಾರೆ. ತಮ್ಮ ಮಗ ನನಗೆ ಭಾಳ ದ್ರೋಹ ಮಾಡಿದ್ರು, ಈ ರೀತಿ ಎಲ್ಲ ಭಾಳ ನೋವು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಒಬ್ಬ ಮಗ ಅಪ್ಪನಿಗೆ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅವ್ರ ಅಪ್ಪ ಮಕ್ಕಳಲ್ಲೇ ಅಸಮಾಧಾನ ಐತೆ ಅಂತಂದ್ರೆ ಬೇರೆಯವರು ಎಲ್ಲಿ ಸಂತರಿಸ್ತಾರೆ? ಅವರು ಯಾವ ವಿಚಾರಕ್ಕೆ ಈ ಒಂದು ತಿಕ್ಕಾಟ ಬಂದಿರ್ಬೋದು ಅಂತ ತಮಗೆ ಮತದಾರರಿಗೆ ಅಧಿಕಾರದ ಆಸೆ ಬಂದ್ಬಿಟ್ಟೈತೆ ಅಪ್ಪ ಮಕ್ಳಿಗೆ. ಅಪ್ಪ ನನಗ್ ಬೇಕು ಅಂತ ಮಗ ನನಗ್ ಬೇಕಾ, ಅವರೇ ಕಿತ್ತಾಡ್ಕೊಂಡ್ ಸಾಯ್ತಾವ್ರೆ. ಅಂತದ್ರಲ್ಲಿ ಬೇರೆಯವ್ರಿಗೆ ಅವರು ಒಳ್ಳೇದ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅದೇ ನೀವು ಮತದಾರರಾಗಿ ನಿಮ್ಮ ಒಪಿನಿಯನ್ ಅದಕ್ಕೆ ಅದೇ ಅವ್ರ ಅಪ್ಪ ಮಕ್ಕಳೇ ಈಗ ಅಧಿಕಾರದ ಆಸೆ ಕಿತ್ತಾಡ್ತಾವ್ರೆ ಅಂತ ಅಂದ್ರೆ ಬೇರೆಯವ್ರಿಗೆ ಅವರು ಅದೇ ಒಬ್ರು ಬೆಳೆಸೋದಾಗಿರ್ಬೋದು, ಇನ್ನು ಅಭಿವೃದ್ಧಿ ಮಾಡೋದಾಗಿರ್ಬೋದು, ಆ ಬಗ್ಗೆ ಅವರು ತಲೆನೇ ಕೆಡ್ಸ್ಕೊಂಡಿಲ್ವಲ್ಲ. ಅಪ್ಪ ಆಗಿರ್ಬೋದು, ಮಗ ಅವ್ರಿಗೆ ಈಗ ಅಪ್ಪ ಮಗ ಹೊಂದಾಣಿಕೆಯಾಗಿ ಹೋಗಿದ್ದಿದ್ರೆ, ಸೊ ಈಗ ನಮ್ಮ ಅಪ್ಪ MLA ಆದ್ರೆ ಏನು, ಈಗ ಮಾದೇವಣ್ಣ ಅವರಾಗಿದ್ರೇನು, ಇಲ್ಲ ಪ್ರಸನ್ನ ಅವರಾಗಿದ್ರೇನು, ಯಾರೋ ಒಬ್ರು ಆಗ್ಲಿ ಅಭಿವೃದ್ಧಿ ಕೆಲಸ ಜನಪರವಾಗಿ ಅವ್ರು ಇದ್ದಿದ್ರೆ ಕಿತ್ತಾಟನೇ ಬರ್ತಿರ್ಲಿಲ್ಲ. ಅವರು ಜನಪರವಾಗಿಲ್ಲ, ಅವ್ರೇನು ಅಟ್ಲೀಸ್ಟ್ ಅವರು ಅಧಿಕಾರ ತಗೋಬೇಕು. ಅವರ ಸ್ವಾರ್ಥ ಅವರಗೋಸ್ಕರ ಅವರು ಈ ರೀತಿ ಸಾಹಸ ಪಡ್ತಾ ಇದ್ದಾರೆ ಅಂತ ಬಿಟ್ರೆ ಜನರಿಗಾಗಿ ಏನು ಮಾಡ್ತಾ ಇಲ್ಲ ಅಂತಕ್ಕಂಥ ನೀವು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಮತ್ತೆ ಇಂದು JDS ನಿಂದ ಬೇರೆ ಯಾರು ಆ ರೀತಿ ಶಾಸಕ ಸ್ಥಾನಕ್ಕೆ ಟಿಕೆಟ್ ಕೇಳೋಂಥ ಯಾವುದೇ ಅಭ್ಯರ್ಥಿ ನಿಮಗೆ ಕಂಡು ಬಂದಿಲ್ವಾ ಪಿರಿಯಾಪಟ್ಟಣದಲ್ಲಿ? ನಮಗೆ ಕಂಡು ಬಂದಿಲ್ಲ ಅಂತಕ್ಕಂತಂದ್ರೆ ನಾವು ಕಾಂಗ್ರೆಸ್ಸು
ನಾವು ಕಾಂಗ್ರೆಸ್ ಇರೋದ್ರಿಂದ ನಾವು ಆ ಥರ ಹೇಳೋಕ್ಕಾಗಲ್ಲ. ಈಗ ಅವ್ರ ಅಪ್ಪ ಮಕ್ಕಳೇ ಇಬ್ಬರು ಇದ್ದರು. ಈಗ ಅವ್ರ ಅಪ್ಪ ಮಕ್ಕಳಲ್ಲೇ ಕಿತ್ತಾಟ ಬಂದಾದಮೇಲೆ ಈಗ ನಾವು ಅದನ್ನು ಹೇಳೋಕ್ಕೆ ಬರ್ತಕ್ಕಂಥದ್ದು. ಮತ್ತು ಅಂದರೆ ನೀವು ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ಸು ಮತ್ತು JDS ನಡುವೆ ನೇರ ಹಣಾಹಣಿ, ಇಲ್ಲಿ BJP ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನತಕ್ಕಂಥ ವಾತಾವರಣ ಇದೆ ಪಿರಿಯಾಪಟ್ಟಣದಲ್ಲಿ. BJP ಎಲ್ಲಿ ಪತ್ತೆಗೆ ಇಲ್ಲ, BJP ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ. ಅದು ಈಗ ಕಳೆದ ಬಾರಿ ಸ್ಪರ್ಧೆ ಮಾಡಿದವರು ಈಗ ಅವ್ರು ಎತ್ತಾಗ ಹೋದ್ರು ಅಂತಲೇ ಕಾಣಿಸ್ತಾ ಇಲ್ಲ. ಅಂದ್ರೆ ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತೆ ಅವ್ರ ಮಕನೇ ನೋಡಿಲ್ಲ ನಾವು, ಅವ್ರ ಮಕನೇ ನೋಡಿಲ್ಲ. ಈಗ ಚಿಕ್ಕೈಗ್ಲು ಕೇಳ್ಬಿಟ್ರೆ ನಿತಿನ್ ಅಣ್ಣ ಯಾರು ಅಂತ ಕೇಳ್ಬಿಟ್ರೆ ಹೇಳ್ಬಿಡ್ತವೆ. ಅದೇ ನಿತಿನ್ ಅವರು ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಕೂಡ ಜನಸಂಪರ್ಕ ಸಭೆ ಇರ್ಬೋದು, ಭೇಟಿ ಮಾಡುವಂತ ಕೆಲಸವನ್ನ ಮುಂದಾಗ್ತಾ ಇದ್ದಾರೆ. ನಿರಂತರ ಇದ್ದಾರೆ. ಅದ್ರ ಬಗ್ಗೆ ಎರಡು ಡೌಟ್ ಇಲ್ಲ. ಈಗ ಫೋನ್ ಮಾಡಿದ್ರು ಈಗ ಬರಕ್ಕಾಗಲ್ಲ ಕಣೋ, ಇಷ್ಟೊತ್ತು ಬರ್ತೀನಿ ಅಂತ ಹೇಳಿ ಆ ಟೈಮಿಂಗ್ಸ್ಗೆ ಅವ್ರು ಕ್ಯಾಚ್ ಆಗ್ತಾರೆ. ಬಟ್ ಇವ್ರು ಯಾರು BJP ಆಗಿರ್ಬೋದು, ದಳ ಇರ್ಬೋದು, ಈಗ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಗೊಂದಲ ಆಗ್ಬಿಟ್ಟಿದೆ. ಅಯ್ಯೋ ಮಗನ್ಗೋಸಿ ಜನ ಇದ್ದಾರೆ, ಅಪ್ಪಂಗೋಸಿ ಜನ ಇದ್ದಾರೆ. ಅಪ್ಪನ್ಗಿರೋರು ಮಗನ್ಗಿಲ್ಲ, ಮಗನ್ಗಿರೋರು ಅಪ್ಪಂಗಿಲ್ಲ. ಈಗ ಅಟ್ಲೀಸ್ಟ್ ಈಗ JDS ಅಲ್ಲಿ ಅಪ್ಪನ್ಗೆ ಏನಾದರೂ ಟಿಕೆಟ್ ಕೊಟ್ರೆ ಮಗನ ಕಡೆರೇ ಸೋಲ್ಸ್ಬಿಡ್ತಾರೆ ಅಪ್ಪನ್ನ. ಮಗನಿಗೆ ಕೊಟ್ರೆ ಅಪ್ಪನ ಕಡೆರೇ ಸೋಲ್ಸ್ಬಿಡ್ತಾರೆ ಮಗನ್ನ. ಈ ರೀತಿ ವಾತಾವರಣಗಳು ಸೃಷ್ಟಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ ನಲ್ಲಿ ಆ ರೀತಿ ವಾತಾವರಣ ಇಲ್ಲ. ಕಾಂಗ್ರೆಸ್ ಅಲ್ಲಿ ಆ ತರ ವಾತಾವರಣ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ತಂದೆಯವರು ನಾನು ನೆಕ್ಸ್ಟ್ ಈ ಬಾರಿ ನಾನು ಏನಾದ್ರು ರಾಜಕೀಯಕ್ಕೆ ನಿಲ್ಲಲ್ಲ, ನೆಕ್ಸ್ಟ್ ನನ್ನ ಮಗ ನಿಲ್ತಾನೆ ಅಂತ ಅವ್ರದ್ದು ಏನಾದ್ರು ಹೇಳಿದ್ರೆ ಸೊ ಮಗನಿಗೆ ಸಪೋರ್ಟ್ ಮಾಡೋ ಅಂಥದ್ದು ಅವ್ರ ತಂದೆ ಹೆಂಗೆ ಹೇಳ್ತಾರೋ ಆ ಮುಖಾಂತರವಾಗಿ ನಡೆಯುತ್ತೆ. ಯಾಕೆಂದ್ರೆ ತಂದೆ ಏನು ಹೇಳ್ತಾರೋ ಅದೇ ನಿಟ್ಟಿನಲ್ಲಿ ನಿತಿನ್ ಅಣ್ಣ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈಗ ತಂದೆ ಬರೋಕ್ಕಾಗದೇ ಇರೋಂಥ ಕಾರ್ಯಕ್ರಮಗಳಿಗೆ ಅವ್ರು ನಿತಿನ್ ಅಣ್ಣ ಬಂದು ಹಿಂಗೆ ತಂದೆ ಬರೋಕ್ಕಾಗಿಲ್ಲ, ಅಸೆಂಬ್ಲಿ ಇತ್ತು, ಇಲ್ಲ ಸೆಕ್ಷನ್ ಇತ್ತು ಅಂತ ಹೇಳಿ ಅವ್ರು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ, ಯಾಕೆಂದರೆ ಅವರು ನಮ್ಮ ಕರ್ನಾಟಕಕ್ಕೆ ಒಬ್ಬರು ಮಂತ್ರಿ ಆಗಿರ್ತಕ್ಕಂಥವ್ರು. ನಮ್ಮ ಪಿರಿಯಾಪಟ್ಟಣ ಒಂದೇ ಸೀಮಿತವಲ್ಲ, ಇಡೀ ರಾಜ್ಯ, ಇಡೀ ಚಾಮರಾಜನಗರ ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ. ಹಾಗಾಗಿ ಅವ್ರು ಚಾಮರಾಜನಗರಕ್ಕೂ ಹೋಗ್ಬೇಕಾಗತ್ತೆ. ಪಿರಿಯಾಪಟ್ಟಣಕ್ಕೆ ಬರಬೇಕು ದಿನನಿತ್ಯ ಅಂತ ಅಂದರೂ ನಾವು ಅದು ಹೇಳೋದಕ್ಕೆ ಅಸಾಧ್ಯ. ಹಾಗಾಗಿ ಅವರು ಹೋದಂಥ ಸಂದರ್ಭಗಳಲ್ಲಿ ಏರ್ಪಾಟ್ ಮಾಡ್ಕೊಂಡಿರೋಂಥ ಕಾರ್ಯಕ್ರಮಗಳಿಗೆ ಅವ್ರಿಗೆ ಎಂದಿಗೂ ತಪ್ಪಿಸಿಲ್ಲ. ಹೋಗಿ ಅವ್ರ ಮನೆಯಿಂದ ಯಾರೇ ಬಂದರೂ ಕೂಡ ಅದನ್ನ ನೆರವೇರಿಸಿ ನಾನು ಹಿಂಗೆ ಬಂದು ಅಪ್ಪ ಬರೋಕ್ಕಾಗಿಲ್ಲ ಅಂತ ಹೇಳಿ ಹೋಗ್ತಾರೆ ಅವರು. ನೀವು ಈ ರೀತಿ ಭಾಳ ಪೂರಕವಾಗಿದೆ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ 2028 ವಿಧಾನಸಭಾ ಚುನಾವಣೆಯಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಕೆಲವೊಂದಷ್ಟು BJPಯ JDSನ ಒಂದಷ್ಟು ನಾಯಕರುಗಳು ಹೇಳ್ತಾರೆ, ನಿತಿನ್ ಅವರು ಕಳೆದ ಸಾಲಿನಲ್ಲಿ ನಡೆದಂಥ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೇ ಗೆಲ್ಲಕ್ಕಾಗಿಲ್ಲ, ಅವರು ಯಾವ ಮಾನದಂಡ ಇಟ್ಕೊಂಡು ಅವ್ರನ್ನ MLA ಎಲೆಕ್ಷನ್ನಲ್ಲಿ ಗೆಲ್ಲಿಸ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದೇ ಹೇಳ್ತಿದ್ದೀನಿ ನಾನು, ಮೊದಲೆಲ್ಲ ಅವ್ರು ಕ್ಷೇತ್ರಕ್ಕೆ ಬರ್ತಿದ್ರು, ಒಂದ್ಸಲ ಬರ್ತಿರ್ಲಿಲ್ಲ. ಇವಾಗ ದಿನನಿತ್ಯ ಅವರು ಕ್ಷೇತ್ರಕ್ಕೆ ಪರಿಚಯ ಇರಲಿಲ್ಲ, ಹೊಸಬರಾಗಿದ್ರು. ಹಾಗಾಗಿ ವೋಟ್ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸಗಳಾದವು. ಈಗ ಅವರು ನಿರಂತರವಾಗಿ ಕ್ಷೇತ್ರದಲ್ಲಿದ್ದಾರೆ, ಹಾಗಾಗಿ ಅವರು ಎಲ್ರಿಗೂ ಪರಿಚಿತರು ಅಂತ ಹೇಳ್ತಾ ಇದ್ದೀರಾ? ಹೌದು, ಎಲ್ರಿಗೂ ಪರಿಚಿತರಾಗಿದ್ದಾರೆ. ಮತ್ತೆ ದಿನನಿತ್ಯ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂಥ ಒಂದು MLA ಯಾವ ರೀತಿ ಬಂದು ನಿಂತ್ಕೊಳ್ಳಲ್ವೋ ಇವತ್ತು ನಿಂತ್ಕೊಳ್ತಾರೋ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಅವರು ಬಂದು ಇವತ್ತು MLA ಇವರೇನೆ ಅಂತ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಇವತ್ತು ಪಿರಿಯಾಪಟ್ಟಣದಲ್ಲಿ MLA ಯಾರು ಅಂದ್ರೆ ನಿತಿನ್ ಅಣ್ಣ ಅನ್ನೋ ಲೆಕ್ಕಾಚಾರಕ್ಕೆ ಅವರು ಕೆಲಸವನ್ನ ತೊಡಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಒಬ್ರು ಕಷ್ಟನೂ ಬಂದ್ರೆ ನಿಲ್ಸಿ ಮಾತಾಡಿ, ಕಾರಿಂದ ಇಳಿದು ನಿಲ್ಸಿ ಮಾತಾಡಿ, ಜನನ ಏನು ಎಂತು ಅಂತ ಕೇಳಿ ಅದನ್ನು ಸಾಧ್ಯವಾದಷ್ಟು ಅವ್ರ ತಂದೆಗೆ ಹೇಳಿ ಮಾಡಿದಂಥ ಕೆಲಸಗಳನ್ನ ಕಾರ್ಯರೂಪವನ್ನು JDSಲಿ ಟಿಕೆಟ್ಗೆ ಭಾಳ ಪೈಪೋಟಿ ಮಾಡ್ತಿರೋಂಥ ಪ್ರಸನ್ನ ಅವರು ಕೂಡ ಭಾಳ ಹಿಂಗಿದ್ದಾರೆ. ಅವರು ಕೂಡ ಮೈಮೂಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸಾಕಷ್ಟು ಎಲ್ಲರಿಗೂ ಕೂಡ ಪರಿಚಿತರಿದ್ದಾರೆ. ನಿತಿನ್ ಅವರು ಕೂಡ ಈಗ ಕ್ಷೇತ್ರದಲ್ಲಿ ಓಡಾಟ ಮಾಡಿಕೊಂಡು ಎಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. 2028ಕ್ಕೆ JDSನಿಂದ ನಿತಿನ್ ಅವರು ಅಭ್ಯರ್ಥಿಯಾಗಿ, JDSನಿಂದ ಪ್ರಸನ್ನ ಅವರು ಅಭ್ಯರ್ಥಿಯಾಗಿ, ಕಾಂಗ್ರೆಸ್ಸಿಂದ ನಿತಿನ್ ಅವರು ಅಭ್ಯರ್ಥಿ ಆದರೆ ಒಂದು ರೋಚಕ ಹಣಾಹಣಿಯನ್ನು ನಾವು ನೋಡ್ಬೋದಾ ಪಿರಿಯಾಪಟ್ಟಣದಲ್ಲಿ? ಖಂಡಿತ ನೋಡ್ಬೋದು. ಆ ಹಣಾಹಣಿ ಜಿದ್ದು ಅಂತ ಹೇಳ್ದಂಗೆ ಅದು ರಣರಂಗದಲ್ಲಿ ಬೇರೆ ಥರನೇ ಇರುತ್ತೆ. ಅದು ಹೇಳಲಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಭಾಳ ಬಿಗ್ ಮಟ್ಟದಲ್ಲಿ ನಡೆಯುತ್ತೆ. ಚುನಾವಣೆಯಲ್ಲಿ ಅಂತಿಮವಾಗಿ ನಿತಿನ್ ಅವರು ಗೆಲ್ಬೋದು ಅನ್ನತಕ್ಕಂಥ ಒಂದು ಅಭಿಪ್ರಾಯವನ್ನು, ಒಂದು ವಿಶ್ವಾಸವನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಾ? 100ಕ್ಕೆ 100, 1 ಲಕ್ಷ ಲೀಡಲ್ಲಿ ಗೆಲ್ತೀವಿ ನಾವು. 1 ಲಕ್ಷ ನೋಡಿ, ಅಂತರನೇ 1 ಲಕ್ಷ ಅದು ಅಸಾಧ್ಯ ಆಗ್ಬೋದು. ನೋಡಿ ಯೋಚನೆ ಮಾಡಿ ಹೇಳಿ ಅದನ್ನ. ಯಾಕೆ ಅಂತಂದ್ರೆ ಈ ಗ್ಯಾರಂಟಿಗಳನ್ನ ಕೊಟ್ಟಿರೋ ಈ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿರೋ ಒಂದು ಅನುಸರಣೆಯಾಗಿ ಇಟ್ಕೊಂಡು JDSನ ಪ್ರಸನ್ನ ಅವರು ಕೂಡ ಬಹಳ ಸ್ಟ್ರಾಂಗ್
ಅಭ್ಯರ್ಥಿ ಅದನ್ನು ಮೈಂಡ್ಲಿ ಇಟ್ಕೊಂಡು ನೀವು ಚುನಾವಣೆಯನ್ನು ಫೇಸ್ ಮಾಡಬೇಕಾಗುತ್ತೆ. JDS ಎಲ್ಲ ಬಿದೋಯ್ತಲ್ಲ, JDS ಎಲ್ಲೂ ಇಲ್ಲ ಇವಾಗ. ಕಾಂಗ್ರೆಸ್ ಈ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳನ್ನ ನಾವು ಜನಕ್ಕೆ ಓಟ್ ಹಾಕಿ ಅಂತ ಹೇಳೋದ್ ಬೇಕಾಗಿಲ್ಲ, ಜನನೇ ಓಟ್ ಹಾಕ್ತಾರೆ. ನಾವು ಎಷ್ಟೇ ಹೇಳಿದ್ರು ಜನ ಇಂಥದ್ದು ಓಟ್ ಹಾಕಿ ಅಂತ, ಈಗ ನಾನೇ ಹೇಳಿದ್ರು JDS ಓಟ್ ಹಾಕಿ ಅಂತ ಜನ JDS ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾಕೆಂದ್ರೆ 2,000 ರೂಪಾಯಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಜನರ ಮನ್ಸನ್ನ ಮುಟ್ಬಿಟ್ಟಿದೆ. ಭಾಗ್ಯಗಳೇ ಇವತ್ತಿನ ಗ್ಯಾರಂಟಿ. ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವೂ ಕೂಡ 2028 ವಿಧಾನಸಭಾ ಚುನಾವಣೆಯಲ್ಲಿ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಎಲ್ಲ ವರದಾನ ಆಗ್ಲಿದೆ ಅಂತಕ್ಕಂಥ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ 2028ಕ್ಕೆ ಪಂಚ ಗ್ಯಾರಂಟಿಗಳೇ ಗ್ಯಾರಂಟಿ. ಸರಿ ರಘು ಅವರೇ, ಇಷ್ಟೊತ್ತವರೆಗೂ ನಮ್ಮ ಜೊತೆ ನೀವು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿ ಪಿರಿಯಾಪಟ್ಟಣ ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿ JDSನಲ್ಲಿ ಇರ್ತಕ್ಕಂಥ ಒಳಜಗಳ ಮತ್ತು ಕಾಂಗ್ರೆಸ್ಗೆ ಆಗ್ಬೋದಂಥ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಭಾಳ ಸವಿಸ್ತಾರವಾಗಿ ಮಾತಾಡಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಾ. ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.